ಬನ್ನಿ ಕೂತ್ಕೊಳ್ಳಿ. ಕೇಶವ, ಹೀಗಾಗಬಾರ್ದಾಗಿತ್ತು, ಆಗೋಗಿದೆ. ಹಾಗಂತ ನೀನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಈ ಹಾಳಾದ ಮೊಬೈಲ್ಗಳು ಬಂದಮೇಲೆ ಈ ಥರ ವಿಡಿಯೋ ಮಾಡಿಬಿಡೋದು ಸಾಮಾನ್ಯ ಆಗತ್ತೆ. ನನಗನ್ಸೋ ಪ್ರಕಾರ ಇದರಲ್ಲಿ ನಿನ್ನ ಮಗಳದ್ದು ಏನೂ ತಪ್ಪಿಲ್ಲ. ಯಾರೋ ಬೇಕು ಅಂತಲೇ ಅವಳು ಕುಡಿಸಿ ಈ ಥರ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಯಾರು ಏನೇ ಮಾಡಿದ್ರು ಈಗ ಮರ್ಯಾದೆ ಹೋಗ್ತಿರೋದು ನನ್ನ ಮಗಳದೇ ಅಲ್ವಾ? ರೀ, ಇಷ್ಟೆಲ್ಲ ಮಾತಾಡೋ ಬದಲು ಒಂದು ಸರ್ತಿ ಲಕ್ಷ್ಮಿ ಕಾಲ್ ಮಾಡಿ ಮಾತಾಡಿ ಯಾಕಾಯ್ತು ಏನಾಯ್ತು ಅಂತ ತಿಳ್ಕೊಬಾರ್ದ? ಆಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಸತ್ಯ ತಿಳ್ಕೋಬೇಕು ಅನ್ನೋ ಮನಸ್ಸಿದ್ರು ಅಲ್ಲ, ಅವಳು ಯಾವ ಪರಿಸ್ಥಿತಿಲಿ ಇರ್ತಾಳೆ ಏನೋ ಅಂತ ಭಯ ಆಗ್ತಾ ಇದೆ. ಅಲ್ಲ, ನಮಗೆ ಇಷ್ಟೆಲ್ಲ ನೋವು ಸಂಕಟ ಆಗ್ತಿರ್ಬೇಕಾದ್ರೆ ಪಾಪ ಯಜಮಾನ್ರ ಮನೆಯವರಿಗೆ ಹೇಗಾಗಿರ್ಬೇಡ ಅನ್ನೋ ಯೋಚನೆ ಆಗ್ತಾ ಇದೆ. ದೇವ್ರ ಮುಂದೆ ಹೇಗೆ ನಾವು ಭಕ್ತಿ ಭಾವದಿಂದ ಇರ್ತೀವೋ ಹಾಗ ಅವ್ರು ನಮ್ಮ ಪಾಲಿನ ದೇವರಾಗಿರ್ಬೇಕಾದ್ರೆ ಆ ದೇವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗಿರ್ಬೋದು ಅಂತ ಆತಂಕ ಆಗ್ತಾ ಇದೆ. ಕೇಶವ, ನಮ್ಮ ಲಕ್ಷ್ಮಿ ಹೇಗೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅವಳು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಎಂದಿದ್ರು ಹೊರಗೆ ಬಂದೇ ಬರುತ್ತೆ. ಆಗ ಈ ರೀತಿ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲೋ ಅರ್ಥ ಆಗುತ್ತೆ. ಇಲ್ಲ ಶ್ರವಣ, ಅರ್ಥ ಆಗೋ ಹಾಗಿದ್ರೆ ಈ ರೀತಿ ಎಲ್ಲ ಪ್ರಚಾರ ಮಾಡ್ತಿರ್ಲಿಲ್ಲ. ಹೀಗೆ ಮಾಡೋದ್ರಿಂದ ಒಂದು ಹೆಣ್ಣಿನ ಪರಿಸ್ಥಿತಿ ಏನಾಗತ್ತೆ, ಅವ್ರ ಕುಟುಂಬದವ್ರು ಹೇಗೆ ಸಂಕಟ ಪಡ್ತಾರೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಈಗ ನಮ್ಮ ಮೇಘ ಮನೆಗೆ ಬರೋದು ಅರ್ಧ ಗಂಟೆ ತಡ ಆದರೆ ನಾನು ಎಷ್ಟು ಚಡಪಡಿಸ್ತೀನಿ ಗೊತ್ತಾ? ಅಂಥದ್ರಲ್ಲಿ ನಮ್ಮ ಲಕ್ಷ್ಮಿಗೆ ಹೀಗಾಗಿದೆ ಅಂತಂದ್ರೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರೀ, ಬೆಳಿಗ್ಗೆ ಯಶೋದಕ್ಕನೂ ಸಿಕ್ಕಿದ್ರು. ಅವ್ರಿಗೂ ಈ ವಿಷಯ ಕೇಳಿ ತುಂಬ ಬೇಜಾರಾಗಿದೆ. ಕೇಶವಂಗೆ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರು. ಲಕ್ಷ್ಮಿಗೊಂದು ಫೋನ್ ಮಾಡಿ ವಿಷಯ ಏನಾಗಿದೆ ತಿಳ್ಕೊ ಅಂತಲೂ ನಿಮ್ಗೆ ಹೇಳಕ್ಕೆ ಹೇಳಿದ್ರು. ಅಲ್ಲ ರೀ, ಇಷ್ಟೊಂದು ಯೋಚನೆ ಮಾಡೋ ಬದಲು ಒಂದು ಸತಿ ಫೋನ್ ಮಾಡಬಾರ್ದಾ? ಸಂಜೀವ್ ಅಮೃತ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರಿಗೂ ವಿಷಯ ಗೊತ್ತಾದ ತಕ್ಷಣ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ರೀ, ಅಕ್ಕ ಹೇಳ್ದಾಗೆ ನೀವು ಒಂದು ಲಕ್ಷ್ಮಿಗೆ ಫೋನ್ ಮಾಡಿ ಮಾತಾಡಬಾರ್ದಾ? ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ದೀರಾ? ಒಂದು ಫೋನ್ ಮಾಡಿ ಮಾತಾಡಿ.